ಈ ಗೃಹಲಕ್ಷ್ಮಿ ಹಣ ಮಹೇಶ್ ತೆಂಗನೆ ಗೃಹಲಕ್ಷ್ಮಿ ಹಣ 5,000 ಕೋಟಿ. ತಾವು ಆರೋಗ್ಯ ಸರಿ ಇರಲಿಲ್ಲ, ಬೆಳಗಾವಿ ಅಧಿವೇಶನ ಅಲ್ಲಿ 5,000 ಕೋಟಿ ಹಣನ 2 ತಿಂಗಳು ಫೆಬ್ರವರಿ ಮಾರ್ಚ್ ಅಲ್ವಾನಪ್ಪ, ಫೆಬ್ರವರಿ ಮಾರ್ಚ್ 2 ತಿಂಗಳು ಹಣ ಹಾಕಿಲ್ಲ ಅಂತ ಹೇಳಿದ್ರಿ. ಮಂತ್ರಿಗಳು ಬಂದು ಕ್ಷಮಾಪಣೆ ಕೇಳಿದ್ರು, ಮುಖ್ಯಮಂತ್ರಿ ಹೇಳಿದ್ರು ಏನೋ ಮಾಡ್ತೀನ ಹಾಕ್ಬಿಡ್ತೀನಪ್ಪ ಅವ್ರಿಗೆ ಅಂತ ಹೇಳಿದ್ರು. ಇದುವರೆಗೂ ಹಾಕಿಲ್ಲ, ಇದುವರೆಗೂ. ಆಮೇಲೆ ನಮ್ಮ ಡಿ ಕೆ ಶಿವಕುಮಾರ್ ಅವರೊಂದು ಪ್ರೆಸ್ ಮೀಟ್ ಮಾಡಿದ್ರು. ಅವ್ರೇನ್ ಪ್ರೆಸ್ ಮೀಟ್ ಮಾಡಿದ್ರು ಗೊತ್ತಾ? ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಫೈನಾನ್ಸ್ ಅವರು ಹಣ ಬಿಡುಗಡೆ ಮಾಡಿಲ್ಲ. ಅವ್ರ ಸ್ಟೇಟ್ಮೆಂಟ್, ಫೈನಾನ್ಸ್ ಅವರು ಹಣ ಬಿಡುಗಡೆ ಮಾಡಿಲ್ಲ, ಪಾಪ ಆ ಹೆಣ್ಮಗಳು ಏನ್ ಮಾಡ್ತಾಳೆ, ನೀವು ನೋಡಿದ್ರೆ ಹಣ ಹಾಕು ಅಂತೀರಾ, ಆ ಹೆಣ್ಮಗಳು ಏನ್ ಮಾಡ್ತಾಳೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ನಾನು ಮುಖ್ಯಮಂತ್ರಿಗಳು ಹೇಳ್ತಾರೆ ಹಣ ಬಿಡುಗಡೆ ಆಗಿದೆ ಅಂತ. ಈ ದೊಡ್ಡ ಮಟ್ಟದ ಹಣ 5,000 ಕೋಟಿ ಎಲ್ಲೋಯ್ತು? ಫೆಬ್ರವರಿ ಮಾರ್ಚ್ 5,000 ಕೋಟಿ, ಅಪ್ರಾಕ್ಸಿಮೇಟ್ 1.5 ಕೋಟಿ ಜನಕ್ಕೆ ಸಿಗ್ಬೇಕಾಗಿತ್ತು, ಎಲ್ಲೋಯ್ತು? ಈ ಜನವರಿಗೆ ಫುಡ್ ಗ್ರೇನು ಬಂದಿಲ್ಲ ಸರ್. ಅದಕ್ಕೂ ಹೇಳ್ತೀನಿ ಆಮೇಲೆ ನೆಕ್ಸ್ಟ್. ಅದು ಎಲ್ಲೋಯ್ತು? ಮೊನ್ನೆ ಏನೋ ಪರಮೇಶ್ವರ್ ಹಿಂದ್ ಬಿದ್ದು ಹೋದ್ರು, ಅದಕ್ಕೆ ಯಾವುದೋ ಟ್ಯಾಂಕರ್ಗೂ 400 ಕೋಟಿ ನೋಟ್ಗಳು ಇಟ್ಕೊಂಡು ಬೆಳಗಾವಿಯಿಂದ ಓಡೋಯ್ತು. ಹಂಗೆ ಈ 5,000 ಕೋಟಿ ಎಲ್ಲ ಯಾವ ಟ್ಯಾಂಕರ ಅದೇನೋ ಅನ್ನೋದು, ಲಾರಿ, ಕಂಟೈನರ್ ಸಿನಿಮಾದಲ್ಲಿ ನೋಡಿದ್ದೆ, ಇದನ್ನ ನಿಜ ಜೀವನದಲ್ಲಿ ನೋಡ್ಬಿಟ್ಟೆ ಬೆಳಗಾವಿಯಲ್ಲಿ. ಹಂಗೇನ 5,000 ಕೋಟಿ ಯಾವ್ದಾನ ಕಂಟೈನರ್ ಹೋಗ್ಬಿಟ್ಟು ಎಲ್ಲ ನನಗೆ ಎಚ್ ಕೆ ಪಾಟೀಲ್ ಇಲ್ಲ ಇದ್ದಿದ್ರೆ ಹೇಳ್ತಾ ಪಾಪ ಅಗಿತಾವ್ರೆ ಲಕ್ಕುಂಡಿಯಲ್ಲಿ ಚಿನ್ನ ಸಿಗ್ತೈತೆ ಅಂತ ಆಗ್ತಾ ಇದ್ದಾರೆ. ನಿಮ್ ಕ್ಷೇತ್ರನ ಅಲ್ಲಿಗೇನ ಈ ಟ್ರಕ್ಗಳು ಹೋಗಿ ಏನಾನ ಸೇರ್ಕೊಂಬಿಟ್ಟವ ಅಂತ. ಡಿ ಕೆ ಶಿವಕುಮಾರ್ ಪಾಪ ಹೆಣ್ಮಗಳು ಏನ್ ಮಾಡ್ತಾರೆ ಅಂತಾರೆ, ಸಿದ್ದರಾಮಯ್ಯನವರು ನಾನು ಕೊಟ್ಬಿಟ್ಟಿದ್ದೀನಿ ಅಂತಾರೆ. ಹಣ ಎಲ್ಲೋಯ್ತು 5,000 ಕೋಟಿ? ಆಮೇಲೆ ಕ್ಲಿಯರ್ ಮಾಡಿದ್ರು. ಏನ್ ಹೇಳಿ ಕ್ಲಿಯರ್, ತಾವೇ ಹೇಳ್ಬಿಡಿ, ಉತ್ತರ ಹೇಳ್ಬಿಡಿ. ಅವರು ದುಡ್ಡು ಕೊಟ್ಟಿಲ್ಲ 2 ತಿಂಗಳು ಅಂತ ಸ್ವಲ್ಪ ಮೈಕ್ ಹತ್ರ ಹೇಳ್ಕೊಳ್ಳಿ. ಕೊಟ್ಟಿಲ್ಲ ಅಂತ ಹೇಳಿದ್ರು. ಎಲ್ಲಿ ಹೋಗಿಲ್ಲ, ಅದು ಸರ್ಕಾರದಲ್ಲಿ ಐತಿ ದುಡ್ಡು. ಎಲ್ಲಿ? ಸರ್ಕಾರದಲ್ಲಿ. ಡಿ ಕೆ ಶಿವಕುಮಾರ್ ಯಾಕೆ ಹೇಳಿದ್ರು ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು? ಸಿದ್ದರಾಮಯ್ಯನವ್ರು ನಾನು ಕೊಟ್ಟಿದ್ದೀನಿ ಅಂದ್ರು. ಎರಡೂ ಇಲ್ಲೇ ಸ್ಟೇಟ್ಮೆಂಟ್, ಎರಡೂ ಇಲ್ಲೇ. ಆದ್ರಿಂದ ನಾನು ಹೇಳೋದು, ಈ ಹಣ ಇಷ್ಟು ದಿನ ಬೇಕಾಯ್ತಾ? ಹಣ ಕೊಡಕ್ಕೆ ಎಷ್ಟು ದಿನ? ಇಲ್ಲೆಲ್ಲ ಚರ್ಚೆ ಆಯ್ತು, ತಪ್ಪಾಗಿದೆ ಅಂತ ಒಪ್ಕೊಂಡ್ರಿ. ಆ ಬಡವರಿಗೆ ಸೇರ್ಬೇಕಾಯ್ತು 1.5 ಕೋಟಿ ಗೃಹಲಕ್ಷ್ಮಿ ಹಣ ಕೊಡ್ಬೇಕಾಯ್ತಲ್ಲ, 5 ನಿಮಿಷದ ಕೆಲಸ. ಇದುವರೆಗೂ ಯಾಕೆ ಕೊಟ್ಟಿಲ್ಲ? ಒಂದು ಅಧಿವೇಶನ ಹೋಗಿ ಇನ್ನೊಂದು ಅಧಿವೇಶನಕ್ಕೆ ಬಂದ್ಬಿಡ್ತಲ್ಲ. ಹಣ ಇಲ್ಲ, ಸರ್ಕಾರ ದಿವಾಳಿ ಆಗಿದೆ ಅಂದ್ರೆ ಕೋಪ ಬರ್ತತೆ. ನನಗನ್ಸುತ್ತೆ ಅನ್ನಭಾಗ್ಯದ್ದು ತಿರ್ಗ ಅದೇ ಪ್ರಶ್ನೆ. ಮಾರ್ಚ್ ಜನವರಿ ಅನ್ನಭಾಗ್ಯದು 657 ಕೋಟಿ. ನೀವ್ ಹೇಳಿದ್ರಲ್ಲ ಅದೇನೋ ಪಾಪ 5,000 ಕೋಟಿ ಇಲ್ಲೇ ಐತೆ, ಅಲ್ಲೇ ಎಲ್ಲೋ ಐತೆ ಅಂತ. ಅಲ್ಲೇ ಸರ್ಕಾರದಾಗ ಐತೆ ಅಂತ. ಈಗ ಜನವರಿದು 657 ಕೋಟಿ ಅನ್ನಭಾಗ್ಯದು ಕನ್ನಭಾಗ್ಯ ಆಗೋಗ್ಬಿಟ್ಟಿದೆ. ಕೊಟ್ಟೇ ಇಲ್ಲ, ಜನಗಳಿಗೆ ಕೊಟ್ಟೇ ಇಲ್ಲ, ದುಡ್ಡು ರೀಚ್ ಆಗಿಲ್ಲ, ಅನ್ನಭಾಗ್ಯದು ಹೋಗೇ ಇಲ್ಲ, ದುಡ್ಡು ಹೋಗೇ ಇಲ್ಲ. ಮುಖ್ಯಮಂತ್ರಿಗಳೇ ಒಪ್ಕೊಂಡ್ಬಿಟ್ರು ಆಹಾರ ಮತ್ತು ಹೌದು ತಪ್ಪಾಗಿದೆ, ಕೊಟ್ಟಿಲ್ಲ. ಅಧ್ಯಕ್ಷರೇ ಮಾತೆತ್ತರೆ ಕೊಟ್ಟಿಲ್ಲ ತಪ್ಪಾಗಿದೆ ಅಂದ್ರೆ ಸರ್ಕಾರ ಏನಕ್ಕೆ ಬದುಕಿರ್ಬೇಕು? ಸಾಯ್ಬೇಕು ಸರ್ಕಾರ? ಇಲ್ಲ ಹಣ ಇಲ್ಲ ಅಂದ್ರೆ ಪಾಪರಾಗಿದೆ ಅಂತ ಬೋರ್ಡ್ ಹಾಕೊಂಬಿಡಿ, ಅದನ್ನೂ ಮಾಡಲ್ಲ. ನನ್ಗನ್ಸತ್ತೆ ಆಡುವ ಮುಟ್ಟದ ಸೊಪ್ಪಿಲ್ಲ, ಲೂಟಿ ಹೊಡೆದ ಇಲಾಖೆಗಳಿಲ್ಲ.